ಶ್ರೀ ಗುರುಭ್ಯೋ ನಮಃ. ವಾಲ್ಮೀಕಿ ರಾಮಾಯಣದ ಕಿಷ್ಕಿಂಧಾಕಾಂಡದ 39ನೇ ಸರ್ಗ ಈ ಹಿಂದೆ ಮುಕ್ತಾಯ ಆಗಿತ್ತು. ಮುಕ್ತಾಯ ಆದಾಗ ಕಪಿವೀರರು ದೊಡ್ಡ ಸಂಖ್ಯೆಯಲ್ಲಿ ಸುಗ್ರೀವನ ಆದೇಶಕ್ಕನುಸಾರವಾಗಿ ಕಿಷ್ಕಿಂಧಾ ಸಾಮ್ರಾಜ್ಯದ ಕಡೆ ಬಂದದ್ದನ್ನು ನಾವು ಶ್ರವಣ ಮಾಡಿದ್ವಿ. ಅದಾದ ಬಳಿಕ 40ನೇ ಸರ್ಗದಲ್ಲಿ ಸುಗ್ರೀವ ರಾಮನಿಗೆ ಈ ಮುಂದಿನಂತೆ ಮಾತು ಹೇಳಿದ. ನಮ್ಮ ದೇಶವಾಸಿಗಳಂತಹ ಬಲಿಷ್ಠರಾದಂತಹ ಕಪಿಗಳು ಬೇರೆ ಬೇರೆ ಕಡೆಯಿಂದ ಇಲ್ಲಿಗೀಗ ಆಗಮಿಸಿದ್ದಾರೆ. ನಾನಾ ಪರ್ವತಗಳಲ್ಲಿ ವಾಸ ಮಾಡುವಂಥವರು, ವೃಕ್ಷದಲ್ಲಿ ವಾಸ ಮಾಡುವಂಥವರು, ಕೋಟಿ ಕೋಟಿ ಸಂಖ್ಯೆಯಲ್ಲಿದ್ದಾರೆ ಅವರು. ಇವರಿಗೆ ನಾವು ಮುಂದೆ ಏನು ಆಜ್ಞಾಪನೆ ಮಾಡಬೇಕು ಅನ್ನೋದನ್ನು ನೀನು ತಿಳಿಸು. ಈ ಕಪಿ ಸೈನ್ಯ ನಿನ್ನದೇ ಅಧೀನದಲ್ಲಿದೆ, ನೀನೇ ಆಜ್ಞೆ ಮಾಡಲಿಕ್ಕೆ ಸಮರ್ಥನಾಗಿದ್ದಿ ಅಂತ ಹೇಳಿದ ಸುಗ್ರೀವ. ಆಗ ರಾಮ ಸುಗ್ರೀವನನ್ನ ಆಲಿಂಗನ ಮಾಡ್ಕೊಂಡು ಹೇಳಿದ, ಸೀತೆ ಬದುಕಿದ್ದಾಳೋ ಇಲ್ಲೋ ಅಂತ ಅನ್ನೋದನ್ನು ಮೊದಲು ನಾವು ತಿಳ್ಕೊಳ್ಬೇಕು. ರಾವಣ ವಾಸ ಮಾಡುವಂಥ ಪ್ರದೇಶವನ್ನು ತಿಳ್ಕೊಳ್ಬೇಕು. ಮುಂದೆ ಇವೆಲ್ಲ ಸಂಗತಿಗಳು ತಿಳಿದ ಬಳಿಕ ಈ ಸೈನ್ಯವನ್ನು ಕರೆದುಕೊಂಡು ಆ ಶತ್ರುಗಳನ್ನು ನಾಶ ಮಾಡುವಂಥ ಕೆಲಸ ನಾವು ಮಾಡಬೇಕು. ಅದಕ್ಕಾಗಿ ಸೀತೆಯ ಸಮಾಚಾರವನ್ನು ಮೊದಲು ನಾವು ತಿಳ್ಕೊಳ್ಬೇಕು ಅಂತ ರಾಮ ಹೇಳಿದ. ಸೀತೆಯನ್ನು ಅನ್ವೇಷಣೆ ಮಾಡಲಿಕ್ಕೆ ನಾನಾಗಲಿ ಈ ಲಕ್ಷ್ಮಣನಾಗಲಿ ಸಮರ್ಥರಲ್ಲ. ಅದನ್ನು ಈ ಕಪಿಗಳೇ ಮಾಡಬೇಕು. ಆ ಕಪಿ ಸೈನ್ಯಕ್ಕೆ ನೀನೇ ನಿಯಾಮಕ. ಅದಕ್ಕಾಗಿ ಆ ಸೈನಿಕರಿಗೆ ನೀನೇ ಆಜ್ಞಾಪನೆ ಮಾಡಬೇಕು. ನನ್ನ ಕಾರ್ಯ ಏನು ಅಂತ ನಿನಗೆ ಪೂರ್ಣವಾಗಿ ತಿಳಿದಿದೆ. ಅದಕ್ಕಾಗಿ ಮುಂದಿನ ಕಾರ್ಯವನ್ನು ನೀನೇ ಆಜ್ಞಾಪನೆ ಮಾಡು ಅಂತ ರಾಮ ಆ ಸುಗ್ರೀವನಿಗೆ ಹೇಳಿದ. ಸುಗ್ರೀವ ಅದರಂತೆ ರಾಮನ ಆಜ್ಞೆಯನ್ನು ಸ್ವೀಕಾರ ಮಾಡಿ ಆ ಕಪಿಗಳಿಗೆ ಈ ಮುಂದಿನಂತೆ ಆಜ್ಞಾಪನೆ ಮಾಡಿದ. ಅವರಲ್ಲಿ ಒಬ್ಬನು ಕರೆದ, ವಿನತ ಅಂತ ಒಬ್ಬ ದಂಡನಾಯಕ. ಅವನನ್ನು ಕರೆದು ಅವನಿಗೆ ಈಗ ಮುಂದಿನಂತೆ ಆಜ್ಞಾಪನೆ ಮಾಡಿದ. ಈ ದಂಡನಾಯಕನ ಪ್ರಶ್ನೆ ಬಂದಾಗ ಆನಂದ ರಾಮಾಯಣಕ್ಕನುಸಾರವಾಗಿ ಈ ಥರ ಶ್ರವಣ ಮಾಡಬೇಕು. ಅಥ ಯೂಥಾಧಿಪತಯ ಪದ್ಮಾನ್ಯಷ್ಟಾದಶ ಸ್ಮೃತಾ ತಥೋ ರಾಮಾಜ್ಞೆಯ ಸೀತಾ ಶುದ್ಧರ್ಥಂ ತಾನ್ ಜಿದೇಶ ಸಹ. ಸೈನ್ಯ ಎಷ್ಟಿತ್ತು ಅಂದರೆ ಸೈನ್ಯ ಇನ್ನೂ ದೊಡ್ಡದಿತ್ತು. ಸೈನ್ಯದ ನಾಯಕರೇ 18 ಪದ್ಮ ಸಂಖ್ಯೆಯಲ್ಲಿ. ನಿನ್ನೆ ಪದ್ಮ, ಮಹಾಪದ್ಮ, ಖರ್ವ ಅಂತ ಹಿಂಗೆಲ್ಲ ಶ್ರವಣ ಮಾಡಿದ್ವಲ್ಲ, ಅದರಲ್ಲಿ ಸೇನೆಯ ನಾಯಕರೇ 18 ಪದ್ಮ ಇದ್ರಂತೆ. ಅವರಲ್ಲಿ ಆ ವಿನತ ಅಂತ ಅವನನ್ನು ಕರೆದ. ಸಕಲ ಶಾಸ್ತ್ರಗಳನ್ನು ನೀನು ತಿಳಿದವನು, ನೀತಿ ಶಾಸ್ತ್ರವನ್ನು ತಿಳಿದವನು. ನೀವು ಲಕ್ಷ ಲಕ್ಷ ವಾನರಗಳಿಂದ ಪರಿವೃತನಾಗಿ ಪೂರ್ವ ದಿಕ್ಕಿಗೆ ಹೋಗಬೇಕು. ಅಲ್ಲಿ ಸೀತೆಯನ್ನು ಅನ್ವೇಷಣೆ ಮಾಡಬೇಕು. ಭಾಗೀರಥಿ ನದಿ, ಸರಯೂ ನದಿ, ಕೌಶಿಕಿ ಮತ್ತು ಕಾಲಿಂದಿ, ಯಮುನಾ ನದಿ, ಆ ಎಲ್ಲ ಪ್ರದೇಶಗಳಲ್ಲಿಯೂ ನೀವು ಸೀತೆಯನ್ನು ಅನ್ವೇಷಣೆ ಮಾಡಬೇಕು. ಯಮುನಾ ನದಿಯ ಉಗಮ ಸ್ಥಾನ, ಅದಕ್ಕೆ ಯಾಮುನ ಪರ್ವತ ಅಂತ ಕರೀತಾರೆ. ಆ ತಪ್ಪಲ ಪ್ರದೇಶದಲ್ಲಿ ಸರಸ್ವತಿ ನದಿ, ಸಿಂಧು, ಈ ಎಲ್ಲ ನದಿಗಳಲ್ಲಿಯೂ ನೀವು ಅನ್ವೇಷಣೆ ಮಾಡಬೇಕು. ಮಹಿ ಮತ್ತು ಕಾಲಮಹಿ ಅನ್ನುವಂಥ 2 ನದಿಗಳ ತೀರ ಪ್ರದೇಶ, ಅಲ್ಲಿಯೂ ಅನ್ವೇಷಣೆ ಮಾಡಬೇಕು. ಬ್ರಹ್ಮಮಾಲ ಅಂತ ಒಂದು ಪ್ರದೇಶ, ವಿದೇಹ ರಾಜ್ಯ, ಮಾಲವ ರಾಜ್ಯ, ಕಾಶಿ, ಕೋಸಲ ಮತ್ತು ಮಗಧ, ಈ ಎಲ್ಲ ಪ್ರದೇಶಗಳಲ್ಲಿ ಸೀತೆಯನ್ನು ಅನ್ವೇಷಣೆ ಮಾಡಬೇಕು. ಸಮುದ್ರದಲ್ಲಿ ಮುಳುಗಿ ಸಮುದ್ರದಲ್ಲೇ ವಾಸ ಮಾಡುವಂಥವ್ರು ಯಾರು ಇರ್ತಾರಲ್ಲ, ಅವರಲ್ಲೂ ಕೂಡ ನೀವು ಸಮೀಪಿಸಿ ಅವರನ್ನು ಪ್ರಶ್ನೆ ಮಾಡಬೇಕು. ಪರ್ವತಗಳಲ್ಲಿ ವಾಸ ಮಾಡುವವರು, ನಗರದಲ್ಲಿದ್ದವರು, ಶಿಖರದಲ್ಲಿದ್ದವರು ಮತ್ತು ಕೆಲವರು ವಿಲಕ್ಷಣವಾದ ಆಕಾರ ಇದ್ದವರು, ವಸ್ತ್ರದಂತೆ ವಿಶಾಲವಾದ ಕಿವಿ ಇದ್ದವರು, ತುಟಿಯವರೆಗೂ ಕಿವಿ ಇದ್ದವರು, ಭಯಂಕರವಾದಂಥ ಮುಖ ಇದ್ದವರು, ಒಂದೇ ಕಾಲಿದ್ರೂ ವೇಗವಾಗಿ ಸಂಚಾರ ಮಾಡುವಂಥವ್ರು, ಮನೆ ಮಠಗಳು ಯಾವುದೂ ಇಲ್ಲದೆ ಕಾಡಿನಲ್ಲೇ ವಾಸ ಮಾಡ್ಕೊಂಡಿರುವಂಥವ್ರು, ಹಸಿ ಮೀನುಗಳನ್ನು ತಿನ್ನುವಂಥವ್ರು, ಆಮೇಲೆ ನರವ್ಯಾಘ್ರರು ಅಂತ ಕರೀತಾರೆ ಅವ್ರನ್ನ. ಸೊಂಟದ ಮೇಲೆ ಮನುಷ್ಯನ ಥರ ಇರ್ತಾರಂತೆ, ಸೊಂಟದ ಕೆಳಭಾಗದಲ್ಲಿ ಹುಲಿಯಂತೆ ಇರ್ತಾರೆ, ಅಥವಾ ಮೇಲ್ಭಾಗದಲ್ಲಿ ಹುಲಿಯಂತೆ ಕೆಳಭಾಗದಲ್ಲಿ ಮನುಷ್ಯರಂತೆ ಇರುವಂಥವ್ರು, ದ್ವೀಪಗಳಲ್ಲಿ ವಾಸ ಮಾಡುವಂಥ ಬೇಡರು, ಅವರೆಲ್ಲರನ್ನೂ ನೀವು ಭೇಟಿಯಾಗಬೇಕು. ಸೀತೆಯ ವಿಷಯನ ಅವರಲ್ಲಿ ಪ್ರಶ್ನೆ ಮಾಡಬೇಕು. ನೀವು ಪರ್ವತಗಳಿಗೆ ನೀವು ಹೋಗಬೇಕಾದಾಗ ಅದಕ್ಕಾಗಿ ನಾನಾ ಥರದ ಮಾರ್ಗಗಳನ್ನು ನೀವೆಲ್ಲ ಅನುಸರಣೆ ಮಾಡಬೇಕಾಗ್ತದೆ.
ಪರ್ವತಗಳ ಮೇಲೆ ಹತ್ತಿ ಹಾರಿಕೊಂಡು ಹೋಗಬೇಕಾಗ್ತದೆ, ಕೆಲವು ಕಡೆ ದೋಣಿಗಳಿಂದ ಹೋಗಬೇಕಾಗ್ತದೆ. ಎಲ್ಲೆಲ್ಲಿ ಯಾವ್ಯಾವ ರೀತಿ ಹೋಗಬೇಕೋ ಅಲ್ಲೆಲ್ಲ ಆ ರೀತಿಯಾಗಿ ಸಂಚಾರ ಮಾಡಿ. ಯವದ್ವೀಪ ಅಂತ ದ್ವೀಪ ಹೇಳ್ತಾರೆ. ಯವದ್ವೀಪ ಅಂದರೆ ಜಾವಾ ದ್ವೀಪ ಅಂತ. ಪೂರ್ವ ದಿಕ್ಕಿನ ಕಡೆ ಇರುವಂಥವು ಇಂಡೋನೇಷ್ಯಾ, ಜಾವಾ ಇವೆಲ್ಲ ದ್ವೀಪಗಳು. ಅಲ್ಲೆಲ್ಲ ಸಂಚಾರ ಮಾಡಬೇಕು. ಬ್ರಹ್ಮದೇಶ ಅಂದ್ರೆ ಬರ್ಮಾ, ಮ್ಯಾನ್ಮಾರ್ ಆಯಿತು. ಆ ಎಲ್ಲ ದೇಶಗಳಿಗೂ ಹೋಗಿ ಸಂಚಾರ ಮಾಡಬೇಕು ನೀವು. ಯವದ್ವೀಪವನ್ನು ದಾಟಿದ ಮೇಲೆ ಶಿಶಿರ ಅಂತ ಒಂದು ಪರ್ವತಕ್ಕೆ ನೀವು ಹೋಗ್ತೀರಿ. ಅದು ಸ್ವರ್ಗವನ್ನೇ ಮುಟ್ಟುವಂಥದ್ದು, ಅಷ್ಟು ಉನ್ನತವಾದದ್ದು. ಶೋಣ ಅಂತ ಮತ್ತೊಂದು ನದಿ, ಆ ನದಿಯ ತೀರಕ್ಕೆ ಹೋಗಿ ಅಲ್ಲಿ ಸೀತೆಯನ್ನು ಅನ್ವೇಷಣೆ ಮಾಡಿ. ಪೂರ್ವ ದಿಕ್ಕಿಗೆ ದಕ್ಷಿಣ, ಪಶ್ಚಿಮ, ಉತ್ತರ ಇದಕ್ಕೆಲ್ಲ ಕಡೆ ಆ ಕಪಿಗಳನ್ನು ಸುಗ್ರೀವ ಕಳಿಸ್ತಾನಲ್ಲ, ಅದಕ್ಕೇನು ಕಾರಣ? ಹೆಚ್ಚು ಕಡಿಮೆ ರಾಮ ಲಕ್ಷ್ಮಣರಿಗೆ ಮತ್ತು ಸುಗ್ರೀವ ಹನುಮಂತ ಇವರೆಲ್ಲರಿಗೂ ಸೀತೆ ದಕ್ಷಿಣ ದಿಕ್ಕಿಗಿದ್ದಾಳೆ ಅಂತ ಗೊತ್ತಿರ್ತಾರೆ. ಅದು ಪೂರ್ವ, ಪಶ್ಚಿಮ, ಉತ್ತರ ದಿಕ್ಕಿಗೂ ಕಪಿಗಳನ್ನು ಕಳಿಸಿದ. ಯಾಕೆಂದ್ರೆ ರಾವಣ ಸೀತೆಯನ್ನು ಅಪಹಾರ ಮಾಡಿಕೊಂಡು ಹೋಗಿದ್ದು ಹೌದು, ಮತ್ತು ಅವನ ಸಾಮ್ರಾಜ್ಯ ದಕ್ಷಿಣ ದಿಕ್ಕಿನ ಕಡೆ ಇರೋದು ಹೌದಾದ್ರೂ ಒಂದು ವೇಳೆ ಬೇರೆ ಕಡೆ ಯಾವ್ದಾದ್ರು ಜಾಗದಲ್ಲಿ ಅಡಗಿ ಸಿಕ್ಕಿರಬಹುದು ಅನ್ನೋ ಆಲೋಚನೆಯಿಂದ ಅವನೇನು ಮಾಡಿದ, ಸುಗ್ರೀವ ಎಲ್ಲ ಕಡೆ ಅವರನ್ನು ಕಳಿಸಿದ. ದಕ್ಷಿಣ ದಿಕ್ಕಿಗೂ ಕೂಡ ಕಳಿಸಿದ. ಹನುಮಂತ ಮೊದಲಾದವರನ್ನು ವಿಶೇಷವಾಗಿ ದಕ್ಷಿಣ ದಿಕ್ಕಿಗೆ ಕಳಿಸಿದ. ಸಮುದ್ರದ ಮಧ್ಯದಲ್ಲಿರುವಂಥ ದೊಡ್ಡ ದೊಡ್ಡ ದ್ವೀಪಗಳಿಗೆ ಹೋಗಿ, ಆ ದೊಡ್ಡ ದೊಡ್ಡ ಸಮುದ್ರಗಳಲ್ಲಿ ನಾನಾ ಥರದ ರಾಕ್ಷಸರಿದ್ದಾರೆ. ಅವರೆಲ್ಲ ಬ್ರಹ್ಮನ ಅನುಜ್ಞೆಯನ್ನು ಪಡ್ಕೊಂಡು ನಿತ್ಯ ಪ್ರಾಣಿಗಳನ್ನು ಭಕ್ಷಣೆ ಮಾಡ್ಕೊಂಡಿರುವಂಥವ್ರು. ಅವ್ರದ್ದು ಹೇಗೆ ಅಂದರೆ ನೆರಳಿನ ಮೂಲಕ ಪ್ರಾಣಿಗಳನ್ನು ಎಳ್ಕೋತಾರಂಥವ್ರು. ನಾವು ಹನುಮಂತ ಸೀತೆಯನ್ನು ಹುಡುಕ್ಲಿಕ್ಕೆ ಹೋಗುವಾಗ ಛಾಯಾಗ್ರಹಂ ಪ್ರತಿದರ್ಶಕ್ಕೆ ಸಿಂಹಿಕಾಕ್ಷಂ ಅಂತ ಓದ್ತೇವೆ. ಸಿಂಹಿಕಾ ಅಂತ ಒಬ್ಬ ರಾಕ್ಷಸಿ ಇದ್ಲು, ನೆರಳನ್ನು ಹಿಡಿದವಳು ಪ್ರಾಣಿಗಳನ್ನು ಭಕ್ಷಣೆ ಮಾಡ್ತಿದ್ಲು ಅಂತ ಓದ್ತೇವಲ್ಲ, ಅವಳು ಒಬ್ಬಳೇ ಇದ್ದದಲ್ಲ, ಅಂಥದ್ದೊಂದು ದೊಡ್ಡ ಸೈನ್ಯನೇ ಇತ್ತು. ಅಲ್ಲೆಲ್ಲ ನೀವು ಬಹಳ ಎಚ್ಚರಿಕೆಯಿಂದ ಪ್ರಯಾಣ ಮಾಡಬೇಕು ಅಂತ ಹೇಳಿದೆ ಅವರಿಗೆ. ಕಬ್ಬಿನ ರಸದ ಸಮುದ್ರ ಇದೆ ಅಲ್ಲಿ ಮುಂದೆ, ಅದನ್ನು ದಾಟ್ಕೊಂಡು ಹೋಗಬೇಕು. ಭೂಮಂಡಲದಲ್ಲಿ ಎಲ್ಲೆಲ್ಲಿ ಯಾವ್ಯಾವ ದ್ವೀಪಗಳಿರ್ತಾರೆ ಅಲ್ಲೆಲ್ಲ ಸಂಚಾರ ಮಾಡ್ಲಿಕ್ಕೆ ಹೇಳಿದೆ ಅವರಿಗೆ. ಮುಂದೆ ಲೋಹಿತ ಅನ್ನುವಂಥ ಒಂದು ಸಮುದ್ರ, ಅದು ಸುರಾ ಸಮುದ್ರ, ಮಧ್ಯದ ಸಮುದ್ರ, ಅಲ್ಲಿಗೆ ನೀವು ಹೋಗಿ ಸೀತೆಯನ್ನು ಹುಡುಕಬೇಕು. ಬೂರುಗದ ಒಂದು ಮರ ಅದು, ಅಲ್ಲಿ ದೇವತೆಗಳ ಶಿಲ್ಪಿಯಾದಂತಹ ವಿಶ್ವಕರ್ಮ ನಿರ್ಮಾಣ ಮಾಡಿದ್ದ ಗರುಡನ ಅರಮನೆ ಇದೆ, ಅಲ್ಲಿಯೂ ಅನ್ವೇಷಣೆಯನ್ನು ಮಾಡಬೇಕು. ತತ್ರ ಶೈಲನಿಭಾಹ ಭೀಮಾಹ ಮಂದೇಹ ನಾಮ ರಾಕ್ಷಸಾಹ ಶೈಲಶೃಂಗೇಶು ಲಂಬಂತೆ ನಾನಾ ರೂಪಾಹ ಭಯಾವಹಾಹ. ಆ ಪರ್ವತದ ಶಿಖರದಲ್ಲಿ ಮಂದೇಹ ಅನ್ನುವ ಹೆಸರಿನ ಕೆಲವು ರಾಕ್ಷಸರು ಜೋತಾಡ್ಕೊಂಡು ಬಿದ್ದಿರ್ತಾರೆ. ಅವರ ಚರಿತ್ರೆ ಎಂಥದ್ದು ಅದನ್ನು ಈ ರಾಮಾಯಣದಲ್ಲೂ ನಾವು ಶ್ರವಣ ಮಾಡ್ತೀವಿ. ಅದಲ್ಲದೆ ಯಜುರ್ವೇದದ ಆರಣ್ಯಕದ ಒಂದು ಭಾಗದಲ್ಲಿಯೂ ಈ ಸಮಾನವಾದಂಥ ಮಾತಿದೆ. ಆ ಮಂದೇಹ ರಾಕ್ಷಸರು ಇರ್ತಾರೆ ಯಾಕೆ, ಅವ್ರ ಹಿನ್ನೆಲೆ ಎಂಥದ್ದು ಅಂತಂದರೆ, ಸೂರ್ಯ ಉದಯಿಸುವ ಸಂದರ್ಭ ಬಂದರೆ ಆ ಸೂರ್ಯನ ಮೇಲೆ ಅವ್ರು ಯುದ್ಧಕ್ಕೆ ಹೋಗ್ತಾರಂತೆ. ಅದೇ ಸಂದರ್ಭದಲ್ಲಿ ಬ್ರಾಹ್ಮಣರಾದವರು ಅರ್ಘ್ಯ ಪ್ರದಾನ ಮಾಡಿ ಸೂರ್ಯನನ್ನು ಸ್ವಾಗತ ಮಾಡ್ತಾರಲ್ಲ, ಆ ಅರ್ಘ್ಯ ಪ್ರದಾನ ಮಾಡಿದಾಗ ಆ ಅರ್ಘ್ಯ ಪ್ರದಾನ ಬಾಣದ ರೂಪವಾಗಿ ಹೋಗಿ ಆ ರಾಕ್ಷಸರನ್ನು ಧ್ವಂಸ ಮಾಡಿ ಸೂರ್ಯನನ್ನು ಉದಯ ಮಾಡಲಿಕ್ಕೆ ಅನುಕೂಲ ಮಾಡಿಕೊಡ್ತಾರೆ. ಇದು ದಿನನಿತ್ಯದ ಕೆಲಸ ಇದೆ. ಅವ್ರು ಹೋಗ್ತಾರೆ, ಸಾಯ್ತಾರೆ, ಮತ್ತೆ ಆ ಪರ್ವತದಲ್ಲಿ ಜೋತು ಬೀಳ್ತಾರೆ, ಜೋತು ಬಿದ್ದು ಮತ್ತೆ ಮುಂದಿನ ಕಾರ್ಯ ಕಣಿಯಾಗ್ತಾರೆ. ಹೀಗೆ ಅವರ ಕಥೆಯನ್ನು ನಾವು ಶ್ರವಣ ಮಾಡ್ತೀವಿ. ತೇ ಪತಂತಿ ಜಲೇ ನಿತ್ಯಂ ಸೂರ್ಯಸ್ಯ ಉದಯನಂ ಪ್ರತಿ. ಸೂರ್ಯ ನಿತ್ಯ ಏನು ಉದಯಿಸ್ತಾನೆ, ಆ ಉದಯಿಸುವಂಥ ಸಂದರ್ಭದಲ್ಲಿ ನಿತ್ಯ ಅವ್ರು ಹೋಗ್ತಾರೆ ಆ ರಾಕ್ಷಸರಲ್ಲಿಗೆ. ಅಭಿತಪ್ತ ಅಷ್ಟೇ ಸೂರ್ಯನ ಕಿರಣಗಳಿಂದಲೂ ಅವರಿಗೆ ಬಿಸಿ ಕಟ್ಟುತ್ತದೆ. ನಿಹತಾಹ ಬ್ರಹ್ಮ ತೇಜೋಭಿಹಿ, ಬ್ರಾಹ್ಮಣರಾದವರು ತಮ್ಮ ಬ್ರಹ್ಮ ತೇಜಸ್ಸಿನ ಮೂಲಕ ಗಾಯತ್ರಿ ಮಂತ್ರಪೂತವಾದಂಥ ಅರ್ಘ್ಯದ ಮೂಲಕ ಅವರನ್ನು ಕೊಂದು ಹಾಕ್ತಾರೆ. ಸೂರ್ಯ ಅಸ್ತಂಗತ ಆದ ಕೂಡಲೇ ಮತ್ತೆ ಪರ್ವತ ಶಿಖರಕ್ಕೆ ಜೋತು ಬಿದ್ದು ಬಿಡ್ತಾರೆ. ಅದು ವೇದದಲ್ಲಿ ಹೀಗೆ ಮಾತಿದೆ. ರಕ್ಷಾಗುಂಸಿ ಹವಾ ಪುರೋ ಅನುವಾಕೆ ತಪಃ ಉಗ್ರಂ ಅತಿಷ್ಠಂತ. ನಮ್ಮ ರಾಕ್ಷಸರು ಬ್ರಹ್ಮನ ಕುರಿತು ಉಗ್ರವಾದ ತಪಸ್ಸು ಮಾಡಿದರು. ಬ್ರಹ್ಮ ಅವರಿಗೆ ಪ್ರತ್ಯಕ್ಷನಾಗಿ ವರ ಕೇಳ್ಕೊಳ್ಳಿ ಅಂತ ಹೇಳಿದ. ಅವರೇನು ಹೇಳಿದ್ರು, ನಾವು ಸೂರ್ಯನ ಜೊತೆಗೆ ಯುದ್ಧ ಮಾಡಬೇಕು, ಬೇರೆಯವ್ರ ಜೊತೆ ನಮ್ಗೆ ಯುದ್ಧ ಬೇಕಾಗಿಲ್ಲ ಅಂತ ವರ ಕೇಳ್ಕೊಂಡ್ರು. ಆಯಿತು, ನೀವು ಸೂರ್ಯನ ಜೊತೆ ಯುದ್ಧ ಮಾಡಿ ಅಂತ ಅವ್ರಿಗೆ ವರ ಕೊಟ್ಟ ಬ್ರಹ್ಮ. ಅದಕ್ಕೆ ಅವರು ಪ್ರತಿನಿತ್ಯ ಸೂರ್ಯನ ಜೊತೆ ಯುದ್ಧ ಮಾಡ್ತಾರೆ. ಪ್ರತಿನಿತ್ಯ ಯುದ್ಧ ಮಾಡ್ತಾರೆ.
ಯಾವದ್ ಅಸ್ತಂ ಅನ್ವಾಗತೆ ತಾನಿ ಹವಾ ಏತಾನಿ ರಕ್ಷಾಕಂಸಿ ಗಾಯತ್ರ್ಯ ಅಭಿಮಂತ್ರಿತೆ ಅಂಬಸ ಶಾಮ್ಯಂತೆ. ಅಸ್ತಮಾನದವರೆಗೂ ಯುದ್ಧ ಮಾಡ್ತಿರ್ತಾರಂತೆ. ಆದರೆ ಬ್ರಾಹ್ಮಣರಾದವರು ಗಾಯತ್ರಿಯಿಂದ ಅಭಿಮಂತ್ರಿತವಾದ ನೀರನ್ನು ಏನು ಪ್ರಯೋಗ ಮಾಡ್ತಾರೆ, ನೀರನ್ನು ವಿಸರ್ಜನೆ ಮಾಡ್ತಾರೆ, ಆ ಮೂಲಕ ಅವರು ಶಾಂತರಾಗಿಬಿಡ್ತಾರೆ. ಅದು ಹೇಗೆ ಅಂದರೆ ತದುಹವಾಯೇತೆ ಬ್ರಹ್ಮವಾದಿನಃ ಪೂರ್ವಾಭಿಮುಖಾ ಸಂಧ್ಯಾಯಾಂ ಗಾಯತ್ರ್ಯ ಅಭಿಮಂತ್ರಿತಾ ಅಪ ಊರ್ಧ್ವಂ ವಿಕ್ಷಿಪಂತಿ. ಅದನ್ನು ನೀರಿನ ಕೆಳಗೆ ಬಿಡ್ತೀವಲ್ಲ ನಾವು, ಅದಕ್ಕೆ ಪ್ರದಾನ ಮಾಡಬೇಕಲ್ಲ, ಕೆಳಗೆ ಬಿಡೋದ್ರ ಬದಲು ಸ್ವಲ್ಪ ಮೇಲೆ ಹಿಂಗೆ ಎರಚಬೇಕಂತ ಆ ವೇದ ಹಾಗೆ ಹೇಳ್ತದೆ. ಅಪ ಊರ್ಧ್ವಂ ವಿಕ್ಷಿಪಂತಿ, ಈಗ ಮೇಲೆ ಅದನ್ನು ಎರಚಬೇಕು. ಕೆಲವರು ಜ್ಞಾನಿಗಳಾದವ್ರು ಹಾಗೂ ಮಾಡ್ತಾರೆ, ನೋಡಿದನು. ಅದನ್ನು ಎರಚಿದಾಗ ಆ ನೀರು ಬಾಣದ ರೂಪವನ್ನು ತಾಳಿ ಆ ರಾಕ್ಷಸರನ್ನು ಧ್ವಂಸ ಮಾಡ್ತದೆ. ತಾಹ ಏತಾಹ ಅಪಹ ವಜ್ರೀಭೂತ್ವ, ವಜ್ರದಂತೆ ಕಠಿಣವಾಗಿ ತಾನಿ ರಕ್ಷಾಗಂಸಿ ಮಂದೇಹಾರುಣಿ ದ್ವೀಪೆ ವಿಕ್ಷಿಪಂತೆ. ಅವರನ್ನ ಅರುಣ ಅನ್ನುವಂಥ ದ್ವೀಪದಲ್ಲಿ ಹಾಕಿ ಧ್ವಂಸ ಮಾಡಿಬಿಡ್ತದೆ. ಅದಕ್ಕಾಗಿ ಬ್ರಾಹ್ಮಣರಾದವರು ಸಂಧ್ಯಾ ಕಾಲಗಳಲ್ಲಿ ಕಾಲವನ್ನು ಮೀರಿದಂತೆ ಸಂಧ್ಯೋಪಾಸನೆ ಮಾಡಬೇಕು ಅಂತ ಶಾಸ್ತ್ರ ಹೇಳ್ತದೆ. ಅಂಥ ದ್ವೀಪಕ್ಕೆ ಹೋಗಿ, ಆ ಅರುಣ ಅನ್ನುವಂಥ ದ್ವೀಪಕ್ಕೆ ಹೋಗಿ ಎಲ್ಲ ಕಡೆ ಕೂಡ ನೀವು ಸೀತೆಯನ್ನು ಅನ್ವೇಷಣೆ ಮಾಡಬೇಕು. ಮುಂದೆ ಕ್ಷೀರಸಾಗರಕ್ಕೆ ಹೋಗಿ ಸೀತೆಯನ್ನು ಅನ್ವೇಷಣೆ ಮಾಡಬೇಕು. ಅಲ್ಲಿ ಋಷಭ ಅಂತನೂ ಹೆಸರಿನ ಪರ್ವತ ಬಂದಿದೆ. ಸುದರ್ಶನ ಅನ್ನುವ ಹೆಸರಿನ ಒಂದು ಸರೋವರ ಕೂಡ ಇದೆ. ಅಲ್ಲಿ ಬಂಗಾರದ ಬೆಳ್ಳಿಯ ಕಮಲಗಳು ಆ ಪ್ರದೇಶದಲ್ಲಿವೆ. ಅಪ್ಸರೆಯರು, ಗಂಧರ್ವರು, ಚಾರಣರು, ಯಕ್ಷ ಕಿನ್ನರರೆಲ್ಲ ಆ ಸರೋವರದಲ್ಲಿ ಸ್ನಾನ ಮಾಡಲಿಕ್ಕೆ ಮೇಲಿಂದ ಮೇಲೆ ಬರ್ತಾರೆ. ತತ್ರ ತತ್ಕೋಪಜಂ ತೇಜ ಕೃತಂ ಹಯಮುಖಂ ಮಹತ್ ತಸ್ಯಾಹುಸ್ತು ಮಹಾವೇಗಂ ಓದನಂ ಸಚರಾಚರಂ. ಹಿಂದೆ ಹರಿವಂಶದಲ್ಲಿ ಒಂದ್ಸರಿ ಶ್ರವಣ ಮಾಡಿದ್ವಿ. ಔರ್ವ ಅಂತ ಋಷಿ ಇದ್ದ, ಆತ ಕುಪಿತನಾಗಿದ್ದ. ಅವನ ಕೋಪವನ್ನು ಸಮುದ್ರದ ಆಳದಲ್ಲಿ ಹುದುಗಿಸಿ ಹಾಕಿದರು. ಅದೇ ಒಡವಾಗ್ನಿ ಅಂತೆಲ್ಲ ಶ್ರವಣ ಮಾಡಿದ್ವಲ್ಲ, ಅದನ್ನೇ ಈ ರಾಮಾಯಣನೂ ಹೇಳ್ತದೆ. ಶುದ್ಧೋದಕ ಸಮುದ್ರದಲ್ಲಿ ಔರ್ವ ಋಷಿಯ ಕೋಪ ಒಳಗೆ ಇದೆ. ಅದರಿಂದಲೇ ಬಡವಾಗ್ನಿ ಹುಟ್ಟಿತು. ಆ ಬಡವಾಗ್ನಿಗೆ ಆಹಾರ ಏನಂದ್ರೆ ಸಮುದ್ರದ ನೀರೇ, ಅದನ್ನು ಬಿಟ್ಟು ಬೇರೆ ಆಹಾರ ಅದಕ್ಕಿಲ್ಲ. ಆ ಒಡವಾಮಕಕ್ಕೆ ಬಂದು ನಾನಾ ಥರದ ಸಮುದ್ರದ ಪ್ರಾಣಿಗಳೆಲ್ಲ ಬಿದ್ದು ತಮ್ಮ ಪ್ರಾಣವನ್ನು ಕಳ್ಕೊತಿರ್ತವೆ. ಅವು ಆಕ್ರೋಶ ಮಾಡ್ತಿರ್ತವೆ. ಆ ಆಕ್ರೋಶದ ಶಬ್ದ ಅಲ್ಲಿ ಮೇಲಿನ ಮೇಲೆ ನಮಗೆ ಕೇಳಿ ಬರ್ತಿರ್ತದೆ. ಆ ಸಮುದ್ರದ ಉತ್ತರ ಭಾಗಕ್ಕೆ 13 ಯೋಜನೆಗಳ ದೂರದಲ್ಲಿ ಜಾತರೂಪಶೀಲ ಅಂತ ಒಂದು ಕನಕ ಪರ್ವತ ಇದೆ, ಬಂಗಾರದ ಪರ್ವತ ಅದು. ಅಲ್ಲಿ ದೇವನಾದಂತಹ ಅನಂತನನ್ನು ನೋಡ್ತೀರಿ ನೀವು, ಸರ್ಪರಾಜ. ಅವನನ್ನು ನೀವು ಅಲ್ಲಿ ಸಂದರ್ಶನ ಮಾಡ್ತೀರಿ. ಅವನ ಧ್ವಜ ಎಂಥದ್ದು ಅಂದರೆ ತಾಲ ವೃಕ್ಷದ ಧ್ವಜ. ಅವನು ತಾಳೆ ಹಣ್ಣಿನ ಗಿಡ ಏನಿದೆ ಅದೇ ಆತನ ಧ್ವಜ. ಆತ ಒಂದು ವೇದಿಕೆ ಮೇಲೆ ಕೂತ್ಕೊಂಡಿರ್ತಾನೆ. ಹಿಂದೆ ಆ ದೇವತೆಗಳು ಅವನಿಗಾಗಿ ಛತ್ರವನ್ನು ಹಿಡಿದು ಅವನನ್ನು ಸೇವನೆ ಮಾಡಿದರು. ಆ ಉದಯ ಪರ್ವತದಲ್ಲಿ ಮುಂದೆ ನೀವು ಹೋದಾಗ ಉದಯ ಪರ್ವತವನ್ನು ನೋಡ್ತೀರಿ. ಆ ಉದಯ ಪರ್ವತದಲ್ಲಿ 1 ಯೋಜನೆ ವಿಸ್ತಾರ ಆದದ್ದು ಮತ್ತು 10 ಯೋಜನೆ ಎತ್ತರ ಆದದ್ದು ಒಂದು ಶಿಖರ ಇದೆ. ಆ ಶಿಖರಕ್ಕೆ ಹೆಸರೇನೆಂದ್ರೆ ಸೌಮನಸ ಅಂತ ಹೇಳಿ. ತತ್ರ ಪೂರ್ವಂ ಪದಂ ಕೃತ್ವ ಪುರಾ ವಿಷ್ಣು ತ್ರಿವಿಕ್ರಮೇ ದ್ವಿತೀಯಂ ಶಿಖರೇ ಮೇರೋಹ ಚಕಾರ ಪುರುಷೋತ್ತಮ. ಮಹಾವಿಷ್ಣು ಏನು ಮಾಡಿದ ಅಂದರೆ ವಾಮನ ರೂಪದ ಅವತಾರವನ್ನು ತಾಳಿದಾಗ ಆ ಸೌಮನಸ ಶಿಖರದ ಮೇಲೆ ಹೆಜ್ಜೆಯನ್ನಿಟ್ಟ, 1 ಹೆಜ್ಜೆಯನ್ನು. 2ನೇ ಹೆಜ್ಜೆಯನ್ನು ಮೇರು ಪರ್ವತದ ಶಿಖರದ ಮೇಲೆ ಇಟ್ಟ. ಇದು ಇಷ್ಟು ಪಾವಿತ್ರ್ಯ ಇದೆ ಆ ಪರ್ವತಕ್ಕೆ. ಉತ್ತರೇಣ ಪರಿಕ್ರಮ್ಯ ಜಂಬೂದ್ವೀಪಂ ದಿವಾಕರ ದೃಶ್ಯೋ ಭವತಿ ಭೂಯಿಷ್ಠಂ ಶಿಖರಂ ತನ್ಮಹೋಚ್ಛಯಂ. ಸೂರ್ಯ ಅಸ್ತಂಗತ ಆಗುವಂಥ ಸಂದರ್ಭ ಬಂದಾಗ ಉತ್ತರದ ಕಡೆಯಿಂದ ಬಂದು ಜಂಬೂದ್ವೀಪವನ್ನು ಪ್ರದಕ್ಷಿಣೆ ಮಾಡಿ ಆ ಸೌಮನಸ ಶಿಖರದ ಮೇಲೆ ಹೋಗಿ ಅಲ್ಲಿಂದ ಜಂಬೂದ್ವೀಪದಲ್ಲಿ ಕಾಣಿಸ್ತಾನೆ. ಇದು ಸೂರ್ಯನ ಪರಿಕ್ರಮ. ಇದು ಆ ಸೌಮನಸ ಶಿಖರದಲ್ಲಿ ವೈಖಾನಸ, ವಾಲಖಿಲ್ಯ ಮೊದಲಾದಂಥ ಮಹರ್ಷಿಗಳು ಯಾವತ್ತೂ ವಾಸ ಮಾಡಿಕೊಂಡಿರ್ತಾರೆ. ಅದರ ಮುಂಭಾಗದಲ್ಲಿ ಸುದರ್ಶನ ಅನ್ನುವ ಹೆಸರಿನ ಒಂದು ದ್ವೀಪ ಇದೆ. ಆ ಎಲ್ಲ ಪ್ರದೇಶಗಳಲ್ಲೂ ಸೀತೆಯನ್ನು ನೀವು ಅನ್ವೇಷಣೆ ಮಾಡಬೇಕು. ಪೂರ್ವಮೇತತ್ ಕೃತಂ ದ್ವಾರಂ ಪೃಥಿವ್ಯಾಹ ಭುವನಸ್ಯ ಚ ಸೂರ್ಯಸ್ಯ ಉದಯನಂ ಚೈವ ಪೂರ್ವಾ ಹಿ ಏಷಾ ದಿಗುಚ್ಯತೆ.
ಆ ಸೂರ್ಯ ಉದಯಿಸುವಂತಹ ಆ ಸ್ಥಳ ಏನಿದೆ ಅದನ್ನು ಚತುರ್ಮುಖ ಬ್ರಹ್ಮ ಹಿಂದೆ ನಿರ್ಮಾಣ ಮಾಡಿದ್ದ. ಆ ಪ್ರದೇಶನೇ ಈ ನಾವಿರುವಂಥ ಭೂಮಿಗೂ ಬ್ರಹ್ಮಲೋಕಕ್ಕೂ ದ್ವಾರ. ಅಲ್ಲಿಂದಲೇ ಭೂಲೋಕದ ಮತ್ತು ಸ್ವರ್ಗಲೋಕದ ಬ್ರಹ್ಮಲೋಕದ ಪ್ರಾಣಿಗಳ ಜೀವಿಗಳೆಲ್ಲ ಆ ದ್ವಾರದ ಮೂಲಕ ಪ್ರವೇಶ ಮಾಡ್ತಾರೆ. ಅದನ್ನೇ ಪೂರ್ವ ದಿಕ್ಕು ಅಂತ ಹೇಳ್ತಾರೆ. ಅಲ್ಲೆಲ್ಲ ಕಡೆ ರಾಮನನ್ನು ನೀವು ಅನ್ವೇಷಣೆ ಮಾಡಬೇಕು, ವೈದೇಹಿಯನ್ನು ಅನ್ವೇಷಣೆ ಮಾಡಬೇಕು. ಸಾಧಾರಣ ಕಪಿಗಳಾದರೆ ಅಲ್ಲೆಲ್ಲ ಹೋಲಿಕೆ ಸಾಧ್ಯ ಆಗ್ತಿರ್ಲಿಲ್ಲ. ಎಲ್ಲ ದೇವಾಂಶ ಸಂಭೂತರಾದವರಾದ್ರಿಂದ ಅವರಿಗೆ ಆ ಜಾಗದ ಪರಿಚಯ ಇತ್ತಾದ್ರಿಂದ ಅಲ್ಲಿ ಇವರೆಲ್ಲ ಸಂಚಾರ ಮಾಡಬಲ್ಲವರಾಗಿದ್ದರು. ಅಲ್ಲಿ ನೀವು ಅಲ್ಲಿ ತನಕ ಹೋಗಿ ಅಲ್ಲಿಂದ ಮರಳಿ ಬಂದುಬಿಡಿ ಅಂತಾನೆ ಈ ಸುಗ್ರೀವ. ಆ ಮಾರ್ಗ ನಮ್ಮಂಥವರಿಗೆ ಅಗಮ್ಯ. ಅಲ್ಲಿಂದ ಮುಂದೆ ಹೋಗಬೇಕಾದರೂ ದೇವತೆಗಳು ಮಾತ್ರ. ಅಪಾರವಾದ ಕತ್ತಲಿದೆ ಅಲ್ಲಿ. ನಾನು ಹೇಳಿರುವಂಥ ಪ್ರದೇಶದಲ್ಲಿ ಸೀತೆಯನ್ನು ಅನ್ವೇಷಣೆ ಮಾಡಬೇಕು. ನಾನು ಹೇಳದೇ ಇರುವಂಥ ಮತ್ತೆ ಯಾವುದಾದ್ರೂ ಜಾಗ ಇದ್ದರೆ ಅಲ್ಲಿಯೂ ನೀವು ಸೀತೆಯನ್ನು ಅನ್ವೇಷಣೆ ಮಾಡಬೇಕು. ಅಲ್ಲಿಂದ ಮುಂದೆ ಸೂರ್ಯನ ಪ್ರದೇಶ ಇಲ್ಲ, ಅಲ್ಲಿ ಏನಿದೆ ಅಂತ ನಮಗೆ ಗೊತ್ತಿಲ್ಲ. ಇಷ್ಟೆಲ್ಲ ನೀವು ಅನ್ವೇಷಣೆ ಮಾಡಿ 1 ಮಾಸದ ಒಳಗಾಗಿ ಇಲ್ಲಿಗೆ ಬರಬೇಕು. ಮತ್ತೇನಾದರೂ ವಿಳಂಬ ಮಾಡಿದರೆ 1 ಮಾಸದ ನಂತರ ಯಾವುದಾದ್ರೂ ಸೈನಿಕ ಕಪಿ ಸಾಮ್ರಾಜ್ಯದಿಂದ ಹೊರಗೆ ಉಳಿದಿದ್ದರೆ ಅವನು ಮರಣದಂಡನೆಗೆ ಗುರಿ ಆಗ್ತಾನೆ. ಇವೆಲ್ಲ ಕೆಲಸಗಳನ್ನು ನೀವು ಮಾಡಿಕೊಂಡು ಸಮಾಚಾರವನ್ನು ತಿಳಿದುಕೊಂಡು ನನ್ನ ಕಡೆಗೆ ಬರಬೇಕು ಅಂತ ಹೇಳಿದ ಸುಗ್ರೀವ. ಅದಾದ ಮೇಲೆ ಪೂರ್ವ ದಿಕ್ಕಿನ ಬಳಿಕ ದಕ್ಷಿಣ ದಿಕ್ಕಿಗೆ ಕೆಲವು ವಾನರ ನಾಯಕರನ್ನು ಕಳಿಸಿದ. ಆ ದಕ್ಷಿಣ ದಿಕ್ಕಿಗೆ ಯಾರ್ಯಾರನ್ನು ಕಳಿಸಿದ ಅಂದರೆ ಅಗ್ನಿಯ ಅವತಾರ ಸಂಭೂತನಾದಂಥ ನೀಲ, ವಾನರ ಶ್ರೇಷ್ಠನಾದಂಥ ಹನುಮಂತ, ಪಿತಾಮಹನ ಮಗನಾದಂಥ ಜಾಂಬುವಂತ. ಮಗ ಅಂದರೆ ಯಮನ ಅವತಾರ ಇವನು, ಆದರೆ ಪಿತಾಮಹನ ಶರೀರದಿಂದ ಹುಟ್ಟಿದ್ದ ಆ ಜಾಂಬುವಂತ. ಸುಹೋತ್ರ, ಶರಾರಿ, ಶರಗುಲ್ಮ, ಗಜ, ಗವಾಕ್ಷ, ಗವಯ, ಸುಷೇಣ, ಋಷಭ, ಮೈಂದ, ದ್ವಿವಿಧ, ವಿಜಯ, ಗಂಧಮಾದನ ಮತ್ತು ಹುತಾಶನ. ಆ ಹುತಾಶನ 2 ಮಕ್ಕಳಾದಂತಹ ಉಲ್ಕಾಮುಖ ಮತ್ತು ಅನಂಗ ಅನ್ನುವವರಿಬ್ಬರು. ಇವರಲ್ಲದೆ ಅಂಗದ ಯಾರದು ಚಂದ್ರನ ಅವತಾರ ಮೊನ್ನೆ ಹೇಳಿದ್ದೆ. ಇವರೆಲ್ಲರನ್ನು ಕರೆದು ಅವರಿಗೆ ಅಂಗದನನ್ನ ನಾಯಕನನ್ನಾಗಿ ನೇಮಿಸಿ ಅವರಿಗೆ ಹೊರಡೋದಕ್ಕೆ ಹೇಳೋದಕ್ಕಿಂತ ಮೊದಲು ಆ ದಕ್ಷಿಣ ದಿಕ್ಕಿನ ಪರಿಚಯ ಮಾಡಿಕೊಟ್ಟ. ನೀವು ಇಲ್ಲಿಂದ ಮೊದಲು ವಿಂಧ್ಯ ಪರ್ವತಕ್ಕೆ ಹೋಗಬೇಕು ಅಂತ ಹೇಳಿದ ಅವರಿಗೆ. ಇಲ್ಲೊಂದು ವಿಷಯ ನಾವೇನು ಗಮನಿಸಬೇಕು ಅಂತಂದ್ರೆ, ಈ ದಕ್ಷಿಣಮುಖ ಪರ್ವತ, ಪಂಪಾ ಸರೋವರ, ಇವತ್ತಿನ ಬಳ್ಳಾರಿ ಭಾಗ ಇದೆಲ್ಲ ಏನಿದೆ ಆನೆಗೊಂದು, ಈ ಭಾಗವನ್ನು ಕಪಿಗಳ ಸಾಮ್ರಾಜ್ಯ ಅಂತ ನಾವು ಸಾಮಾನ್ಯವಾಗಿ ತಿಳ್ಕೊಂಡಿದ್ದೀವಿ ಅಂತ ಹೇಳ್ತಾರೆ. ಬನ್ನಂಜೆ ಗೋವಿಂದಾಚಾರ್ಯರು ಕೂಡ ಹೀಗೆ ಹೇಳ್ತಾರೆ ಅಂತ ಬರೀತಾರೆ ಅಷ್ಟೇ. ಅದರ ಬಗ್ಗೆ ಬನ್ನಂಜೆ ಗೋವಿಂದಾಚಾರ್ಯರಿಗೂ ಒಲವಿದ್ದಂತೆ ಕಾಣಲಿಲ್ಲ. ಹಯೋಧನ ಪುರಾಣಿಕರು ಅಂತ ಉಳಿದ ಪಂಡಿತರು ಅದ್ರ ಬಗ್ಗೆ ಏನು ಹೇಳಲಿಲ್ಲ. ಇಲ್ಲಿ ವಿಂಧ್ಯ ಪರ್ವತ ಅಂತ ಬಂತಲ್ಲ, ಅದಕ್ಕಾಗಿ ನಾವು ಈ ವಿಷಯವನ್ನು ಎತ್ತಬೇಕಾಯ್ತು. ಹನುಮಂತ ಮೊದಲಾದಂಥ ಕಪಿಗಳ ಗುಂಪು ಏನಿತ್ತಲ್ಲ, ಇದು ಕಿಷ್ಕಿಂಧಾ ಸಾಮ್ರಾಜ್ಯದಿಂದ ದಕ್ಷಿಣ ದಿಕ್ಕಿಗೆ ಹೊರಡಬೇಕಾಗಿತ್ತು. ವಿಂಧ್ಯ ಪರ್ವತ ಇರೋದು ಈ ಉತ್ತರ ಭಾರತ ಮತ್ತು ದಕ್ಷಿಣ ಭಾರತದ ನಡುವೆ. ಇದು ಉತ್ತರ ಭಾರತವನ್ನು ದಕ್ಷಿಣ ಭಾರತದಿಂದ ಪ್ರತ್ಯೇಕಿಸುವಂಥ ಒಂದು ಕುಲ ಪರ್ವತ ಇದು ಅಂತ ಸಾಮಾನ್ಯವಾಗಿ ನಾವೆಲ್ಲ ಕಡೆ ಭೂಗೋಳದಲ್ಲಿ, ಶಾಸ್ತ್ರದಲ್ಲಿ ಕೂಡ ಗಮನಿಸ್ತೇವೆ. ವಿಂಧ್ಯ ಪರ್ವತ, ಈಗ ನಾವಿರುವಂಥ ಪ್ರದೇಶದಿಂದ ವಿಂಧ್ಯ ಪರ್ವತ ಇರೋದು ಉತ್ತರ ಭಾಗದಲ್ಲಿ. ಈ ಋಷ್ಯಮುಖ ಪರ್ವತ ಈ ಭಾಗ ಎಲ್ಲ ಇರೋದು ದಕ್ಷಿಣ ಭಾಗದಲ್ಲೇ ಆಯಿತು. ಇವರು ಕಪಿಗಳ ಸಾಮ್ರಾಜ್ಯ, ಕಪಿಗಳ ಗುಂಪು ಋಷ್ಯಮುಖ ಪರ್ವತದಿಂದ ದಕ್ಷಿಣ ದಿಕ್ಕಿಗೆ ಹೋಗಬೇಕಾದ್ರೆ ವಿಂಧ್ಯ ಪರ್ವತ ಸಿಗೋದಿಲ್ಲ, ಉತ್ತರ ಭಾಗದಲ್ಲಿ ಸಿಗ್ತದೆ. ಹಾಗಾಗಿ ಈ ಕಪಿಗಳ ಸಾಮ್ರಾಜ್ಯ ಇರುತ್ತಲ್ಲ, ಋಷ್ಯಮುಖ ಪರ್ವತ ಇವೆಲ್ಲ ಇವತ್ತಿನ ಬಳ್ಳಾರಿ ಭಾಗದಲ್ಲಿ ಇತ್ತೋ ಇಲ್ಲೋ ಅಂತ ನಾವು ನಿರ್ಧಾರ ಮಾಡೋದು ಕಷ್ಟ. ಈ ಕಪಿಗಳ ಸಾಮ್ರಾಜ್ಯನೂ ಕೂಡ ಪಂಚವಟಿ ಪ್ರದೇಶ ಏನಿತ್ತಲ್ಲ, ಪಂಚವಟಿ ಪ್ರದೇಶಕ್ಕೆ ಸಮೀಪದಲ್ಲಿ ಸುತ್ತಮುತ್ತಲು ಎಲ್ಲರೂ ಇತ್ತೋ ಏನೋ, ಆ ಕಡೆಯಿಂದ ಅವರು ದಕ್ಷಿಣ ದಿಕ್ಕಿನ ಕಡೆ ಬರುವಾಗ ಮೊದಲು ಅವರಿಗೆ ವಿಂಧ್ಯ ಪರ್ವತ ಸಿಗೋದು ಸ್ವಲ್ಪ ನಮಗೆ ಕಲ್ಪನೆ ನಿಲುಕುವಂಥದ್ದು. ಹಾಗಾಗಿ ದಕ್ಷಿಣಮುಖ ಪರ್ವತ ಇರ್ತೈತೆ, ಇವೆಲ್ಲ ಆ ಕಡೆ ಇದ್ದಿರಬೇಕು, ಇಲ್ಲಿ ಇರ್ಲಿಕ್ಕಿಲ್ಲ, ಏನು ಪರಿವರ್ತನೆ ಆಗಿದ್ದಿರ್ಬೋದು. ಇದೆಲ್ಲಕ್ಕಿಂತ ಹೆಚ್ಚಾಗಿ ಋಷ್ಯಮುಖ ಪರ್ವತ ಇವತ್ತು ನಾವು ಸೇರಿದಂತೆ ಬಳ್ಳಾರಿ ಮೊದಲಾದ ಭಾಗದಲ್ಲೇ ಇದ್ದಿರ್ಬೋದು. ವಿಂಧ್ಯ ಪರ್ವತ ಆ ಭಾಗದಲ್ಲಿ ಒಂದು ವಿಂಧ್ಯ ಪರ್ವತ ಬೇರೆ, ಇದನ್ನು ದಾಟಿ ಶ್ರೀಲಂಕಾ ದ್ವೀಪಕ್ಕೆ ಹೋಗುವಂಥ ಭಾಗದಲ್ಲಿ ನಡುವೆ ಒಂದು ವಿಂಧ್ಯ ಪರ್ವತ ಬೇರೆನೇ ಇದ್ದಿರ್ಬೋದು. ಅದನ್ನು ನಾವೆಲ್ಲ ಇವತ್ತಿಲ್ಲಿ ಕೂತ್ಕೊಂಡು ಕೋಟಿಗಟ್ಟಲೆ ವರ್ಷ ಹಿಂದೆ ನಡೆದಿದ್ದ ಕಥೆಯನ್ನು ಹೀಗೆ ಇತ್ತು, ಇಲ್ಲೇ ಇತ್ತು,
ಅಂತ ಊಹೆ ಮಾಡೋದು ಕಷ್ಟ ಅಂತ ಹೀಗಿತ್ತು ಅಂತ ತಿಳ್ಕೊಳ್ಬಹುದು. ಅಲ್ಲಿಂದ ಮುಂದೆ ನೀವು ನರ್ಮದಾ ನದಿ ತೀರಕ್ಕೆ ಹೋಗಿ ಅಂತ ಹೇಳ್ತಾರೆ. ಇದನ್ನು ಗಮನಿಸ್ಬೇಕು. ಬಳ್ಳಾರಿ ಭಾಗದಿಂದ ದಕ್ಷಿಣ ದಿಕ್ಕಿಗೆ ಹೋದರೆ ಅಲ್ಲಿ ನರ್ಮದಾ ನದಿ ಸಿಗೋದಿಲ್ಲ ಇವತ್ತು. ಗೋದಾವರಿ ಮತ್ತು ಕೃಷ್ಣವೇಣಿ ಪ್ರದೇಶಕ್ಕೆ ಹೋಗ್ರಿ ಅಂತ ಹೇಳ್ತಾರೆ. ಇದನ್ನು ಗಮನಿಸ್ಬೇಕು. ಅವರು ಪಂಚವಟಿ ಪ್ರದೇಶದಿಂದ ದಕ್ಷಿಣ ದಿಕ್ಕಿಗೆ ಬಂದರೆ ಅವರಿಗೆ ನರ್ಮದಾ ನದಿ ತೀರ ಮತ್ತು ಗೋದಾವರಿ ಕೃಷ್ಣವೇಣಿ ಇವೆಲ್ಲ ಸಿಗೋದು ಸ್ವಲ್ಪ ಊಹೆಗೆ ನಿಲುಕಬಹುದು ನಮಗೆ. ಮುಂದೆ ವರದಾ ನದಿ ಪ್ರದೇಶಕ್ಕೆ ಬಂದರೆ ಇದು ಹಾವೇರಿ ಭಾಗದಲ್ಲಿರುವಂಥ ನದಿ ಇದು. ಮುಂದೆ ಮೇಖಲಾ ಉತ್ಕಲ ಅನ್ನುವಂಥ ನದಿಗಳನ್ನು ದಾಟಿರಿ, ದಶಾರಣ್ಯ ದೇಶಕ್ಕೆ ಹೋಗಿರಿ. ಅಶ್ವವಂತಿ, ಅವಂತಿ, ವಿದರ್ಭ, ಋಷಿಕ, ಮಾಹಿಷಕ, ಮೈಸೂರು ಅಂತ ಮಾಹಿಷಕನೇ ಮೈಸೂರು ಅಂತ ಹೇಳ್ತಾರೆ. ವಂಗ, ಕಲಿಂಗ, ಕೌಶಿಕ ದೇಶದಲ್ಲಿ ಸಂಚಾರ ಮಾಡಿ. ಕಲಿಂಗ ಅಂದರೆ ಒರಿಸ್ಸಾ ಪ್ರದೇಶ. ಮುಂದೆ ದಂಡಕಾರಣ್ಯಕ್ಕೆ ಪ್ರವೇಶ ಮಾಡಿ. ದಂಡಕಾರಣ್ಯ ಅಂತಂದ್ರೆ ಮಧ್ಯ ಭಾರತದಲ್ಲಿ ಪಂಚವಟಿ ಸುತ್ತಮುತ್ತಲ ಇದ್ದಷ್ಟೇ ದಂಡಕಾರಣ್ಯ ಅಲ್ಲ, ಇಡೀ ಭಾರತ ದಕ್ಷಿಣ ಭಾರತವೇ ದಂಡಕಾರಣ್ಯ ಆಗಿತ್ತು ಅಂತ ಗೋವಿಂದಾಚಾರ್ಯರು ತಮ್ಮ ವ್ಯಾಖ್ಯಾನದಲ್ಲಿ ಅಂತ ಹೇಳ್ತಾರೆ. ಇವೆಲ್ಲ ದಂಡಕಾರಣ್ಯನೇ. ಅದಕ್ಕಾಗಿ ಗೋದಾವರಿಯ ದಕ್ಷಿಣೇ ತೀರೆ, ದಂಡಕಾರಣ್ಯ ದೇಶೀಯ ಗೋದಾವರಿಯ ದಕ್ಷಿಣೇ ತೀರೆ ಅಂತ ದಕ್ಷಿಣ ಭಾರತದ ಬ್ರಾಹ್ಮಣರು ಅದಕ್ಕೆ ಅದನ್ನು ಸಂಧ್ಯಾವಂದನ ಸಂದರ್ಭದಲ್ಲಿ ಪಠಣ ಮಾಡ್ತಾರೆ. ಮುಂದೆ ಆಂಧ್ರ, ಇವತ್ತಿನ ಆಂಧ್ರ ಅದೇ ಹೆಸರಿದೆ. ಪುಂಡ್ರ, ಚೋಳ, ಪಾಂಡ್ಯ ಇವೆಲ್ಲ ತಮಿಳು ದೇಶಗಳು. ಕೇರಳ ಅಂದರೆ ಮಲಯಾಳ ದೇಶ. ಅಲ್ಲೆಲ್ಲ ಸೀತೆಯನ್ನು ಅನ್ವೇಷಣೆ ಮಾಡಿ. ಅಯೋಮುಖ ಅಂತ ಒಂದು ಪರ್ವತ ಇದೆ, ಅಲ್ಲಿ ಸೀತೆಯನ್ನು ಅನ್ವೇಷಣೆ ಮಾಡಿ. ಅಲ್ಲಿಂದ ಮುಂದೆ ನೀವು ಕಾವೇರಿ ನದಿಯನ್ನು ನೋಡ್ತೀರಿ, ಅಲ್ಲಿ ಸೀತೆಯನ್ನು ಅನ್ವೇಷಣೆ ಮಾಡಬೇಕು. ಅಗಸ್ತ್ಯ ಋಷಿಗಳು ಮಲಯ ಪರ್ವತದ ತುದಿಯಲ್ಲಿ ಕೂತ್ಕೊಂಡಿದ್ದಾರೆ, ಅವರನ್ನು ನೀವು ಸಂದರ್ಶನ ಮಾಡಬೇಕು. ಅವರ ಅನುಜ್ಞೆಯನ್ನು ಪಡ್ಕೊಂಡು ಮುಂದೆ ಹೋಗಬೇಕು. ತಾಮ್ರಪರ್ಣಿ ನದಿ, ಅದು ಕೂಡ ತಮಿಳುನಾಡಿನಲ್ಲಿ ಇರುವಂಥದ್ದು, ಅಲ್ಲಿ ಅನ್ವೇಷಣೆ ಮಾಡಬೇಕು. ಮುಂದೆ ನೀವು ಪಾಂಡ್ಯ ದೇಶ, ತಾಮ್ರಪರ್ಣಿ ತಮಿಳುನಾಡಿನೊಳಗೂ ಹರಿತದ. ಅದು ಮೂಲ ಎಲ್ಲೆಲ್ಲಿ ಗೊತ್ತಿಲ್ಲ, ಆಂಧ್ರದಲ್ಲಿ ಇದ್ದಿರ್ಬೋದು. ಆಂಧ್ರದಲ್ಲಿ ಹರಿದು ಆಂಧ್ರದಿಂದ ಹುಟ್ಟಿ ಮುಂದೆ ತಮಿಳುನಾಡಿಗೆ ಹೋಗಿ ಸಮುದ್ರಕ್ಕೆ ಸೇರಿದ್ದಿರಬಹುದು. ಅಲ್ಲಿಂದ ಮುಂದೆ ಪಾಂಡ್ಯ ದೇಶಕ್ಕೆ ನೀವು ಪ್ರಯಾಣ ಮಾಡಬೇಕು. ಪಾಂಡ್ಯ ದೇಶದ ಪುರದ್ವಾರಕ್ಕೆ ಬಂದು ದಕ್ಷಿಣ ಸಮುದ್ರದ ತೀರಕ್ಕೆ ಹೋಗಬೇಕು. ನಾನಾ ಥರದ ಪ್ರದೇಶಗಳಲ್ಲಿವೆ. ಮಹೇಂದ್ರ ಪರ್ವತ ಅಂತ ಒಂದು ಪರ್ವತ ಇದೆ, ಅದನ್ನು ಅಗಸ್ತ್ಯರು ಸಮುದ್ರದ ಮಧ್ಯದಲ್ಲಿ ಇಟ್ಟುಬಿಟ್ಟಿದ್ದಾರೆ. ಆ ಮಹೇಂದ್ರ ಪರ್ವತದ ಒಂದು ಭಾಗ ಸಮುದ್ರದಲ್ಲಿ ಮುಳುಗಿ ಹೋಗಿದೆ. ಅಪ್ಸರೆಯರು, ಯಕ್ಷರೆಲ್ಲ ಅಲ್ಲೇ ಇದ್ದಾರೆ. ಆ ಮಹೇಂದ್ರ ಪರ್ವತದ ಮಹತ್ವ ಎಂಥದ್ದು ಅಂದರೆ, ಸ್ವಯಂ ಇಂದ್ರ ಪರ್ವಕಾಲಗಳು ಬಂದಾಗ ಮಹೇಂದ್ರ ಪರ್ವತಕ್ಕೆ ಭೇಟಿ ಕೊಡ್ತಿರ್ತಾನೆ, ಅಷ್ಟು ಪವಿತ್ರವಾದದ್ದು. ಅಲ್ಲೊಂದು ದಕ್ಷಿಣ ಸಮುದ್ರದ ಕಡೆ ಭಾಗದಲ್ಲಿ 100 ಯೋಜನೆ ವಿಸ್ತಾರವಾದಂಥ ಒಂದು ದ್ವೀಪ ಇದೆ. ಆ ದ್ವೀಪಕ್ಕೆ ಮನುಷ್ಯರು ಹೋಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಆದರೆ ನೀವು ಮಾತ್ರ ಅಲ್ಲಿಗೆ ಹೋಗಿ ಸೀತಾದೇವಿಯನ್ನು ಅನ್ವೇಷಣೆ ಮಾಡಬೇಕು. ಆ ದ್ವೀಪ ರಾವಣನ ವಾಸಸ್ಥಾನ ಆಗಿದೆ. ದಕ್ಷಿಣ ಸಮುದ್ರದ ಆ ತೀರದ ನಡುವೆ ಅಂಗಾರಕ ಅನ್ನುವ ಹೆಸರಿನ ಒಬ್ಬಳು ರಾಕ್ಷಸಿ ಇದ್ದಾಳೆ. ಅವಳು ನೆರಳನ್ನು ಹಿಡಿದು ಪ್ರಾಣಿಗಳನ್ನು ಎಳೆದು ಬಿಡ್ತಾಳೆ. ಸಿಂಹಿಕಾ ಅಂತ ಏನಿದ್ಲಲ್ಲ, ಅವಳಿಗೆ ಅಂಗಾರಕ ಅಂತ ಏನಾದ್ರು ಹೆಸರು ಇದ್ದಿರಬಹುದೇನೋ ಅಂತ ನನಗೆ ಊಹೆ. ಮುಂದೆ ಬಂದಾಗ ನಾವು ನೋಡ್ತೇವೆ. ಸೀತೆ ಇಲ್ಲೆಲ್ಲ ಕಡೆ ಎಲ್ಲಿದ್ದಾಳೆ ಅನ್ನೋ ಜಾಗದಲ್ಲೆಲ್ಲ ಕಡೆ ನೀವು ಅನ್ವೇಷಣೆ ಮಾಡಬೇಕು. ಅನ್ವೇಷಣೆ ಮಾಡಿ ಅವಳು ಸುದ್ದಿಯನ್ನು ತಿಳಿದುಕೊಂಡು ಬರಬೇಕು. ಆ ದ್ವೀಪವನ್ನು ದಾಟಿದ ಮೇಲೆ 100 ಯೋಜನೆ ವಿಸ್ತಾರವಾದಂತಹ ಸಮುದ್ರದಲ್ಲಿ ಪುಷ್ಪಿತಕ ಅನ್ನುವ ಹೆಸರಿನ ಪರ್ವತ ಇದೆ. ಆ ಪರ್ವತ ಆಕಾಶವನ್ನೇ ಕೊರೆಯುವಂತೆ ಕಾಣಿಸ್ತದೆ, ಅತಿ ಎತ್ತರವಾಗಿದೆ ಅದು. ಅಲ್ಲಿ ರಜತಮಯವಾದಂತಹ ಒಂದು ಶಿಖರ ಇದೆ. ಅದಕ್ಕೆ ಚಂದ್ರ, ಆ ಶಿಖರದಲ್ಲಿ ಚಂದ್ರ ಆಶ್ರಯಿಸಿಕೊಂಡಿರ್ತಾನೆ. ಸುವರ್ಣಮಯವಾದಂಥ ಮತ್ತೊಂದು ಶಿಖರ ಇದೆ, ಅದನ್ನು ಸೂರ್ಯ ಆಶ್ರಯಿಸಿಕೊಂಡಿರ್ತಾನೆ. ಆ ಸೂರ್ಯ ಆಶ್ರಯಿಸಿಕೊಂಡಿರುವಂತಹ ಸುವರ್ಣಮಯವಾದ ಶಿಖರವನ್ನಾಗಲಿ, ಚಂದ್ರ ಆಶ್ರಯಿಸಿಕೊಂಡಿರುವಂತಹ ರಜತಮಯವಾದ ಶಿಖರವನ್ನಾಗಲಿ ಸಾಮಾನ್ಯ ಮನುಷ್ಯರು ನೋಡಲಾರರು. ಅದರಲ್ಲಿಯೂ ಕೃತಜ್ಞರಾದವರು, ಕ್ರೂರಿಗರಾದವರು, ನಾಸ್ತಿಕರಾದವರಿಗೆ ಅದು ಆ ಪ್ರದೇಶ ಹೋಲಿಕ್ಕೆ ಸಾಧ್ಯವೇ ಇಲ್ಲ. ಈ ವಿಶ್ವನಂದನ ಶ್ರೀಪಾದರು ಬಾಲರಾಮಾಯಣ ಗ್ರಂಥ ರಚನೆ ಮಾಡಿದ್ದಾರಲ್ಲ, ಅವರು ಭಾಗವತದಲ್ಲಿ ಬಂದಿರುವಂತಹ ಭೂಗೋಳದ ವರ್ಣನೆ ಏನಿದೆ ಅದರ ಬಗ್ಗೆನೂ ಸಾಕಷ್ಟು ಲೇಖನಗಳನ್ನು, ಉಪನ್ಯಾಸಗಳನ್ನು ಕೊಟ್ಟಿರ್ತಾರೆ.
ಈಗ ಈ ವಿಜ್ಞಾನಿಗಳೆಲ್ಲ ಇದ್ದಾರಲ್ಲ, ಅವರೆಲ್ಲ ಕಡೆ ಬೇರೆ ಬೇರೆ ಕಡೆ ಹೋಗಿ ನಾವು ಆ ಹೊಸ ಪ್ರದೇಶ ಅನ್ವೇಷಣೆ ಮಾಡ್ತೀವಿ, ನಮ್ಮ ಅನ್ವೇಷಣೆ ಸಿಗದೇ ಇರುವಂಥ ಪ್ರದೇಶ ಇಲ್ಲ ಅಂತ ಯಾವುದಾದ್ರು ಅವ್ರನ್ನ ಭಾವಿಸಿದರೆ ಅದಕ್ಕೆ ಅವರು ಉತ್ತರ ಕೊಡ್ತಾರೆ. ಆ ಯಾವ ಪ್ರದೇಶಗಳು ದೇವಗಮ್ಯವಾದಂಥ ಪ್ರದೇಶಗಳು ನಿಮಗೆ ಕಣ್ಣು ಮುಂದೆ ಇದ್ರು ನಿಮಗೆ ಕಾಣದೇ ಹೋಗ್ಬೋದು ಅವು ಅಂತ ಉತ್ತರ ಕೊಟ್ಟಿದ್ದಾರೆ ಅವರು ತಮ್ಮ ಕಡೆ ಉಪನ್ಯಾಸದಲ್ಲಿ. ಇಲ್ಲಿ ನಾಸ್ತಿಕರು ಅಂತ ಬಂತಲ್ಲ, ನಾಸ್ತಿಕರಿಗೆ ಅದು ಕಣ್ಣಿಗೆ ಕಾಣೋದಿಲ್ಲ ಅಂತ. ನಾಸ್ತಿಕರಿಗೆ ಸ್ವರ್ಗ ನರಕ ದೇವರು ಇದು ಮಾತ್ರ ಕಣ್ಣಿಗೆ ಕಾಣೋದಿಲ್ಲ ಅಂತಲ್ಲ, ಇಂಥ ಕೆಲವು ಪ್ರದೇಶಗಳು ಕೂಡ ಪವಿತ್ರವಾದ ತೀರ್ಥಕ್ಷೇತ್ರಗಳು ಕೂಡ ನಾಸ್ತಿಕರ ಕಣ್ಣಿಗೆ ಗೋಚರ ಆಗೋದಿಲ್ಲ. ಆ ಪರ್ವತಕ್ಕೆ ನೀವು ತಲೆಬಾಗಿ ಸೀತೆಯನ್ನು ಹುಡುಕಬೇಕು ಅಂತ ಹೇಳಿದ ಸುಗ್ರೀವ ಅವರಿಗೆ. ಅಲ್ಲಿಂದ ಮುಂದೆ ಸೂರ್ಯವಂತ ಅಂತ ಒಂದು ಪರ್ವತ, ಅದನ್ನು ದಾಟಿ ನೀವು ಪ್ರಯಾಣ ಮಾಡಬೇಕು. ವೈದ್ಯುತ ಅನ್ನುವ ಹೆಸರಿನ ಪರ್ವತ, ಅಲ್ಲಿ ಸ್ವಲ್ಪ ಕಾಲ ನೀವು ವಿಶ್ರಾಂತಿ ಮಾಡಿಕೊಂಡು ಗಡ್ಡೆಗೆಡಿಸಿಕೊಂಡು ತಿಂದು ಮುಂದೆ ಪ್ರಯಾಣ ಮಾಡಬೇಕು. ಕುಂಜರ ಅನ್ನುವ ಹೆಸರಿನ ಪರ್ವತ, ಅಲ್ಲಿ ವಿಶ್ವಕರ್ಮ ನಿರ್ಮಾಣ ಮಾಡಿದಂಥ ಅಗಸ್ತ್ಯರ ಒಂದು ಸುಂದರವಾದಂಥ ಭವನ ಇದೆ. ಆ ಭವನ 1 ಯೋಜನೆ ವಿಸ್ತಾರ ಆದದ್ದು, 10 ಯೋಜನೆ ಎತ್ತರ ಆದದ್ದು. ಅಲ್ಲಿ ಭೋಗವತಿ ಎನ್ನುವ ಹೆಸರಿನ ಪಟ್ಟಣ ಇದೆ. ಅಲ್ಲಿ ಸರ್ಪಗಳು ವಾಸ ಮಾಡುವಂಥ ಪ್ರದೇಶ ಅದು. ವಿಶಾಲವಾದಂಥ ಬೀದಿಗಳು ಆ ಪಟ್ಟಣಕ್ಕೆ. ಸರ್ಪಗಳು ಆ ಪಟ್ಟಣವನ್ನು ರಕ್ಷಣೆ ಮಾಡ್ತಿರ್ತವೆ. ವಾಸುಕಿ ಅಲ್ಲೇ ವಾಸ ಮಾಡಿಕೊಂಡಿದ್ದಾನೆ. ಅಲ್ಲೂ ಸೀತೆಯನ್ನು ಅನ್ವೇಷಣೆ ಮಾಡಿ ನಿನ್ನ ಮೇಲೆ ಬಂದಿದ್ರು. ಇದಷ್ಟೇ ಅಲ್ಲದೆ ಮತ್ತು ಯಾವುದಾದ್ರೂ ಪ್ರದೇಶ ನಿಮ್ಮ ಗಮನಕ್ಕೆ ಬಂದರೆ ಅಲ್ಲೂ ಸೀತೆಯನ್ನು ಅನ್ವೇಷಣೆ ಮಾಡಿ. ಅಲ್ಲೊಂದು ಋಷಭ ಅನ್ನುವ ಹೆಸರಿನ ಪರ್ವತ ಇದೆ. ಇದನ್ನೆಲ್ಲ ದಾಟಿ ಹೋದ್ಮೇಲೆ, ಭೋಗವತಿ ಪಟ್ಟಣವನ್ನು ದಾಟಿದ ಮೇಲೆ ಆ ಪರ್ವತ ಹೇಗಿದೆ ಅಂದರೆ ಅದು ಎತ್ತಿನ ಆಕಾರದ್ದು, ನೋಡ್ಲಿಕ್ಕೆ ಎತ್ತು ಕಣ್ಣಂಗೆ ಕಾಣಿಸ್ತದೆ, ವೃಷಭದಂತೆ. ಪರ್ವತದ ಹೆಸರು ಕೂಡ ವೃಷಭ ಅಂತಾನೆ, ರತ್ನಮಯವಾದದ್ದು. ಅಲ್ಲಿ ಚಂದನ ಅಂದರೆ ಗಂಧ ಸಿಗ್ತದೆ. ಅದರ ಗಂಧದ ಬಣ್ಣ ಎಂಥದ್ದು ಅಂದರೆ ಪದ್ಮದ ಹೂವು ಇರ್ತದೆ, ಕಮಲ ಹೂವು, ಮತ್ತು ಅಗ್ನಿಗೆ ಸಮಾನವಾದಂಥ ಹೊಳೆಯುವಂಥ ಬಣ್ಣ ಇರುತ್ತೆ ಆ ಗಂಧದ ಬಣ್ಣ. ಅದನ್ನು ನೋಡಿ ನೀವು ಆಕರ್ಷಿತವಾಗಿ ಗಂಧವನ್ನು ಮುಟ್ಲಿಕ್ಕೆ ಹೋಗಬೇಡಿ ಅಂದ ಸುಗ್ರೀವ, ಕಪಿಗಳಿಗೆ ಎಚ್ಚರಿಕೆ ಕೊಟ್ಟ. ಯಾಕೆಂದರೆ ಆ ಅರಣ್ಯವನ್ನು ಗಂಧರ್ವರು ರಕ್ಷಣೆ ಮಾಡ್ತಿರ್ತಾರೆ. ಆ ಗಂಧರ್ವರ ಹೆಸರೇನೆಂದರೆ ರೋಹಿತರು ಅಂಥೇಳಿ. ಶೈಲೂಷ, ಗ್ರಾಮಣಿ, ಶಿಗ್ರು, ಶುಭ್ರ ಮತ್ತು ಬಭ್ರು ಅಂತ ಹೆಸರಿನ 5 ಜನ ಗಂಧರ್ವ ನಾಯಕರು ಅದನ್ನು ಯಾವತ್ತೂ ರಕ್ಷಣೆ ಮಾಡ್ತಿರ್ತಾರೆ. ನೀವು ಅದನ್ನು ಮುಟ್ಲಿಕ್ಕೆ ಹೋಗಬೇಡಿ, ದೂರದಿಂದ ನೋಡಿ ಬಂದುಬಿಡಿ. ಪೃಥ್ವಿಯ ತುದಿಯಲ್ಲಿ ಪುಣ್ಯಶಾಲಿಗಳಾದಂತಹ ಜೀವಿಗಳು ವಾಸ ಮಾಡುವಂಥ ಒಂದು ಪ್ರದೇಶ ಇದೆ. ಅಲ್ಲಿಂದ ಮುಂದೆ ಸ್ವರ್ಗವನ್ನು ತಲುಪಿದಂತಹ ಜೀವಿಗಳೇನಿರ್ತಾರೆ ಅಲ್ಲಿ ಅವರು ವಾಸ ಮಾಡ್ತಾರೆ. ಅಲ್ಲಿಂದ ಮುಂದೆ ಪಿತೃಲೋಕ ಇದೆ, ಅಲ್ಲಿಗೆ ಹೋಗಬೇಡಿ. ಆ ಪಿತೃಲೋಕ ಏನಿದೆ ಅದು ಯಮನ ವಾಸಸ್ಥಾನ. ಅಲ್ಲಿ ತನಕ ನೀವು ಸೀತೆಯನ್ನು ಅನ್ವೇಷಣೆ ಮಾಡಬಹುದೇ ಹೊರತು ಮುಂದೆ ನೀವು ಹೋಗಬೇಡಿ. ನಾನು ಹೇಳಿರುವಂಥ ಎಲ್ಲ ಪ್ರದೇಶದಲ್ಲೂ ಸೀತೆಯನ್ನು ಅನ್ವೇಷಣೆ ಮಾಡಿ. ಮತ್ತಾವುದಾದ್ರು ಪ್ರದೇಶ ಕಂಡು ಬಂದರೆ ಅಲ್ಲಿಯೂ ಸಹ ಅನ್ವೇಷಣೆ ಮಾಡಿ. 1 ತಿಂಗಳಿನ ಅವಧಿಯಲ್ಲಿ ನೀವು ಇದನ್ನೆಲ್ಲ ತಿಳ್ಕೊಂಡು ನನ್ನ ಕಡೆ ಬಂದರೆ ಕಪಿಲೋಕದ ಸಾಮ್ರಾಟನಾದಂಥ ನನಗೆ ಏನೇನು ಭೋಗ ವೈಭವ ಇದೆ ಅದಕ್ಕೆ ಸಮಾನವಾದಂಥ ಭೋಗವನ್ನೆಲ್ಲ ನೀವು ಕೂಡ ಪಡ್ಕೊಂಡು ಸುಖ ಅನುಭವಿಸ್ತೀರಿ. ಎಷ್ಟೇ ಅಪರಾಧ ಮಾಡಿದ್ರು, ನೀವು ಬೇಕಾದಷ್ಟು ಅಪರಾಧ ಮಾಡಿದರೆ, ಆದರೆ ಸೀತೆಯ ಸುದ್ದಿಯನ್ನು ನೀವೇನಾದರೂ ತಂದರೆ ಆ ಅಪರಾಧಗಳನ್ನೆಲ್ಲ ನಾನು ಕ್ಷಮೆ ಮಾಡಿಬಿಡ್ತೇನೆ. ನೀವೆಲ್ಲ ಮಹಾಪರಾಕ್ರಮಿಗಳಾಗಿದ್ದೀರಿ, ದೊಡ್ಡ ದೊಡ್ಡ ವಂಶದಲ್ಲಿ ಹುಟ್ಟಿದ್ದೀರಿ, ಅದರಂತೆ ನೀವು ಸೀತೆಯನ್ನು ಅನ್ವೇಷಣೆ ಮಾಡಬೇಕು ಅಂತ ಹೇಳಿದ ಅವರಿಗೆಲ್ಲ. ಅವರು ಮುಂದೇನು ಅನ್ವೇಷಣೆ ಮಾಡಿದ್ರಲ್ಲ, ಈ ರಾವಣನ ವಾಸಸ್ಥಾನ ಏನಿತ್ತು, ರಾವಣನ ವಾಸಸ್ಥಾನಕ್ಕಿಂತ ಹೆಚ್ಚು ದೂರ ಹೋಗಬೇಕಾದ ಅವಶ್ಯಕತೆ ಬರಲೇ ಇಲ್ಲ ಅವರಿಗೆ. ಅವನು ಹೇಳೋದೇನೋ ಹೇಳಿದ್ದ, ಅದಕ್ಕಿಂತ ಮುಂದೆ ನೀವು ಹೋಗಿ ಅಲ್ಲಿ ಸೀತೆಯನ್ನು ಅನ್ವೇಷಣೆ ಮಾಡಿ ಅಂತ ಹೇಳಿದ್ದ. ಆದರೆ ಅದಕ್ಕಿಂತ ಮುಂದೆ ಹೋಗಬೇಕಾಗಲಿಲ್ಲ ಅನ್ನುವಂಥ ಸೀತೆಯ ಸುದ್ದಿಯನ್ನು ರಾವಣನ ಪ್ರದೇಶದಿಂದ ತಿಳ್ಕೊಂಡು ಬಂದುಬಿಟ್ಟಾದ್ರಿಂದ ಅವ್ರು ಕೃತಕೃತರಾಗಿ ಹಿಂತಿರುಗಿ ಬಂದುಬಿಟ್ರು. ಅಸದು 1 ತಿಂಗಳು ಬೇರೆ ಆಗಿ ಹೋಗಿತ್ತು. ಹಾಗಾಗಿ ಸುಗ್ರೀವ್ ಹೇಳಿದಂಥ ಮುಂದಿನ ಪ್ರದೇಶಕ್ಕೆ ಅವ್ರು ಹೋಗುವಂಥ ಅವಶ್ಯಕತೆಯೇ ಬರಲಿಲ್ಲ. ಹೀಗೆ ದಕ್ಷಿಣ ದಿಕ್ಕಿಗೆ ಕೆಲವು ಕಪಿಗಳನ್ನು ಹನುಮಂತರ ನೇತೃತ್ವದಲ್ಲಿ, ಅಂಗದನ ನೇತೃತ್ವದಲ್ಲಿ ಕಳಿಸಿಕೊಟ್ಟು ಅಲ್ಲಿ ನೀವೆಲ್ಲ ಅನ್ವೇಷಣೆ ಮಾಡಬೇಕು ಅಂತ ಅವರಿಗೆ ಹೇಳಿದ ಅನ್ನುವಲ್ಲಿಗೆ ವಾಲ್ಮೀಕಿ ರಾಮಾಯಣದ ಕಿಷ್ಕಿಂಧ ಕಾಂಡದ 41ನೇ ಸರ್ಕ ಸಮಾಪ್ತ ಆಗಿದೆ.